ನಮಸ್ಕಾರ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳ ಪೈಕಿ ರಾಜ್ಯದ ಗಮನವನ್ನು ಸೆಳೆದಿರೋದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ. ಇದಕ್ಕೆ ಕಾರಣ ಆಗಿರೋದು ರಾಜವಂಶಸ್ಥರಾಗಿರೋ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಸ್ಪರ್ಧೆ. ಅವರ ಎದುರಿಗೆ ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತ ವಕ್ತಾರರಾಗಿದ್ದ ಎಂ ಲಕ್ಷ್ಮಣ್ ಅವರಿದ್ದಾರೆ. ಹಾಗಾದ್ರೆ ಯದುವೀರ್ ಅವರಿಗೆ ಕ್ಷೇತ್ರದಲ್ಲಿ ಏನೆಲ್ಲ ಸವಾಲುಗಳಿದೆ, ರಾಜಕೀಯ ಪ್ರವೇಶ ಯಾಕಾಯ್ತು, ಈ ಎಲ್ಲ ವಿಚಾರದ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಖುದ್ದು ಯದುವೀರ್ ಅವರಿದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚುನಾವಣೆ ಕಾವು ಏರ್ತಾ ಇದೆ, ತಾವು ಜನರೊಟ್ಟಿಗೆ ನೇರವಾಗಿ ಸಂಪರ್ಕ ಇಟ್ಕೊಳ್ತಾ ಇದ್ದೀರಿ. ಆದರೆ ನೀವು ಪಬ್ಲಿಕ್ ಲೈಫಲ್ಲಿ ಇದ್ರೂ ಕೂಡ ಹೆಚ್ಚು ಖಾಸಗಿತನಕ್ಕೆ ಒತ್ತನ್ನು ಕೊಟ್ಟವರು. ಈ ಸಂದರ್ಭದಲ್ಲಿ ಜನರ ಜೊತೆ ನೇರವಾಗಿ ಮುಖಾಮುಖಿ ಆಗಬೇಕು, ಮಾತುಕತೆ ನಡೆಸಬೇಕು. ಹೇಗಿದೆ ಇಲ್ಲಿ ತನಕದ ಅನುಭವ? ಒಂದು ಒಳ್ಳೆಯ ಅನುಭವ. ಜನರು ಎಲ್ಲ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಒಂದು ಉತ್ಸಾಹದಿಂದ ಎಲ್ಲರೂ ಬಂದು ಭಾಗವಹಿಸ್ತಾ ಇದ್ದಾರೆ. ಇದು ಸಂತೋಷದ ವಿಷಯ. ಅದೇ ರೀತಿ ಇದಕ್ಕೆ ಒಂದು ನಮಗೆ ಶಕ್ತಿ ತುಂಬ್ತಾ ಇದೆ. ಯಾಕೆಂದರೆ ಮುಂಬರುವ ಕೆಲಸ ಅದು ಸುಲಭ ಅಲ್ಲ, ಕಷ್ಟದೇನೆ. ಸೊ ಅದಕ್ಕಾಗಿ ಈ ಥರ ಒಂದು ಪ್ರತಿಕ್ರಿಯೆ ಕೊಡೋದೊಂದಿಗೆ ನಮಗೂ ಕೂಡ ಒಂದು ಶಕ್ತಿ ಬರ್ತದೆ. ನಿಮಗೂ ಒಂದು ಚಾಲೆಂಜ್, ಯಾಕೆಂದರೆ ನಾನು ಆಗಲೇ ಹೇಳಿದಾಗೆ ಪ್ರೈವಸಿ ಜಾಸ್ತಿ ಇತ್ತು. ಸೊ ಈಗ ನೇರವಾಗಿ ಸಾರ್ವಜನಿಕ ಜೀವನದಲ್ಲಿ ಹೆಚ್ಚು ನೀವು ತೊಡಗಿಸ್ಕೊಳ್ಬೇಕಲ್ಲ, ಅದು ಸವಾಲ ನಿಮಗೆ? ಹೇಗೆ? ಇಲ್ಲ, ಅದು ಸವಾಲಲ್ಲ. ನಾನೇನು ಪ್ರೈವೇಟಾಗಿ ಏನು ಅಂಥದ್ದು ವಿಶೇಷವಾಗಿ ಏನು ಮಾಡಲ್ಲ. ಸೊ ಅದರಲ್ಲಿ ಏನು ನನಗೆ ತ್ಯಾಗ ಮಾಡೋದಂಥದ್ದಿಲ್ಲ. ಮೋಸ್ಟ್ಲಿ ನನ್ನ ಅಷ್ಟೊಂದು ಔಟ್ ಗೋಯಿಂಗ್ ಅಂದರೆ ಆಚೆ ಎಲ್ಲೂ ಹೋಗ್ತಾ ಇಲ್ಲ ಜಾಸ್ತಿ. ಸೊ ಅದಕ್ಕಾಗಿ ಇದೇನು ದೊಡ್ಡ ತ್ಯಾಗ ಅಲ್ಲ ನನಗೆ, ಅದು ಸವಾಲಲ್ಲ ನನಗೆ. ಡನ್. ಓಕೆ. ನೀವು ಕಳೆದ 1 ವರ್ಷದ ಹಿಂದೆ ನಿಮ್ಮ ಆಲೋಚನೆಗಳು ಬೇರೆ ಆಗಿತ್ತು. ರಾಜಕೀಯ ನನ್ನ ಆಸಕ್ತಿ ಕ್ಷೇತ್ರ ಅಲ್ಲ ಅಂತ ಭಾಳಷ್ಟು ಕಡೆ ಹೇಳಿದ್ರಿ. ಐಮ್ ಶೂರ್ ನೀವು ರಾಜಕೀಯಕ್ಕೆ ಬರ್ತೀರಾ ಅಂತಂದರೆ ನಿಮ್ಮ ಉದ್ದೇಶಗಳಿರುತ್ತೆ ಅಥವಾ ನಿಮ್ಮ ಒಂದು ಪ್ರಬಲವಾದ ಕಾರಣ ಇರುತ್ತೆ. ಆ ಕಾರಣ ಏನು ಅಂತ ತಿಳ್ಕೊಳ್ಬೋದಾ ನಾವು? ಈಗಿನ ವ್ಯವಸ್ಥೆಯಲ್ಲಿ ನಮಗೆ ನೀತಿ ನಿಯಮ ಮೂಲಕ ಬದಲಾವಣೆಗೊಂಡು ತರಬೇಕಂದ್ರೆ ನಾವು ರಾಜಕೀಯದ ಮೂಲಕ, ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ರಾಜಕೀಯದ ಮೂಲಕ ಅಧಿಕಾರ ಬರಬೇಕಾಗಿದೆ. ಅದಕ್ಕೆ ತಕ್ಕಂತೆ ನಾವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕಾಗಿದೆ. ಜನರ ಆಯ್ಕೆಯೊಂದಿಗೆ ನಮಗೆ ಒಂದು ಅಧಿಕಾರ ಬರುತ್ತೆ. ಪಾಲಿಸಿ ಮೇಕಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಬಟ್ ವೈ ಬಿಜೆಪಿ? ಯಾಕೆ ಬಿಜೆಪಿ? ವ್ಯಕ್ತಿಗೂ ಪಕ್ಷಕ್ಕೆ ಹೊಂದಾಣಿಕೆ ಇರಬೇಕಾಗಿದೆ. ನಂಬಿಕೆಯಲ್ಲಿ, ಸಿದ್ಧಾಂತದಲ್ಲಿ ಮತ್ತು ಯಾವ ರೀತಿಯ ಪಕ್ಷದ ದೃಷ್ಟಿ ಇರ್ಬೋದು, ವ್ಯಕ್ತಿಯ ದೃಷ್ಟಿ ಇರ್ಬೋದು, ಅದರಲ್ಲಿ ಎಲ್ಲನೂ ಹೊಂದಾಣಿಕೆ ಇರಬೇಕಾಗಿದೆ. ಸೊ ನನಗೆ ಬಹುತೇಕ ಒಂದು ಹೊಂದಾಣಿಕೆ ಇರೋದು ಭಾರತೀಯ ಜನತಾ ಪಾರ್ಟಿ. ಓಕೆ. ಅಂದರೆ ಇದೊಂದು ಅಧಿಕಾರಕ್ಕಾಗಿ ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದ ಅಥವಾ ನಿಮ್ಮ ನಿಜವಾಗಿಯೂ ನೀವು ವಿದೇಶದಲ್ಲಿ ವ್ಯಾಸಂಗ ಮಾಡಿದ್ದೀರಿ, ಬೇರೆ ಬೇರೆ ಪಾಲಿಸಿಗಳನ್ನು ನೋಡಿರ್ತೀರಿ. ಸೊ ಹಾಗಾಗಿ ಆ ಪಕ್ಷದ ತತ್ವ ಸಿದ್ಧಾಂತ ಏನಿದೆ, ಬಿ ಜೆ ಪಿ ಪಕ್ಷ ತತ್ವ ಸಿದ್ಧಾಂತ, ಆ ಸಿದ್ಧಾಂತಕ್ಕೆ ಬದ್ಧರಾಗಿ ತಾವಿದ್ದೀರಾ ಅಥವಾ ಇದೊಂದು ಸಂದರ್ಭದ ಅವಕಾಶ ಇದು, ನೀವು ರಾಜಕೀಯ ಪ್ರವೇಶ ಮಾಡಬೇಕು, ಅದಕ್ಕೆ ನನಗೆ ಇದು ಸೆಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀರಾ? ಎರಡೂ ಒಂದು ತತ್ವ ಅಥವಾ ಸಿದ್ಧಾಂತ. ಈ ದೇಶ ಎಲ್ಲ ಮೂಲ ನಮ್ಮ ಧರ್ಮ, ಅದಕ್ಕೆ ನಾವು ರಕ್ಷಣೆ ಮಾಡೋದು ಭಾಳ ಮುಖ್ಯ. ಅದರ ರಕ್ಷಣೆಯೊಂದಿಗೇ ಎಲ್ಲನೂ ಒಳ್ಳೆಯದಾಗತ್ತೆ ಅಂತ ನಮ್ಮ ಅಭಿಪ್ರಾಯ. ಅದರ ಜೊತೆಗೆ ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಯವರು ಈ ತಮ್ಮ ಅಭಿವೃದ್ಧಿ ಕೆಲಸ ಮಾಡ್ತಾ ಇರ್ಬೋದು, ದೇಶದ ಪ್ರಗತಿಗೋಸ್ಕರ ಏನೇನು ಸಾಧನೆಗಳನ್ನು ಅವರು ಸಾಧಿಸಿದರೆ ಅದೆಲ್ಲನೂ ನೋಡೋಕ್ಕೆ ಹೋದರೆ ಇದು ಎರಡೂ ಆಗ್ತಾಯಿದೆ, ಧಾರ್ಮಿಕ ರಕ್ಷಣೆ ಮತ್ತು ದೇಶದ ಅಭಿವೃದ್ಧಿನೂ ಕೂಡ. ಸೊ ಇದು ಒಂದು ಒಳ್ಳೆಯ ಹೈಬ್ರಿಡ್ ಮಾಡೆಲು ಭಾರತದಲ್ಲೇ ಬೇಕಾಗಿರೋದು. ಯಾಕಂದರೆ ನಮ್ಮ ಪ್ರಾಚೀನ ಇತಿಹಾಸ ಇಲ್ಲಿ ಉಳಿದಿದೆ, ಪ್ರಾಚೀನ ಪಾರಂಪರ್ಯ ಉಳಿದಿದೆ, ಪ್ರಾಚೀನ ಸಂಸ್ಕೃತಿ ಇಲ್ಲಿ ಒಂದೇ ದೇಶದಲ್ಲಿ ಉಳಿದಿರೋದು. ಅದರ ಜೊತೆಗೂ ಕೂಡ ಇವತ್ತಿನ ಕಾಲದ ಸೂಕ್ತವಾದ ಸೌಲಭ್ಯಗಳನ್ನು ಕೂಡ ನಾವು ತರಬೇಕಾಗಿದೆ, ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ಸೊ ವಿ ಶುಡ್ ಬಿ ಆನ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ಇನ್ ಆಲ್ ಟರ್ಮ್ಸ್ ಆಫ್ ಫೆಸಿಲಿಟೀಸ್. ಅದರ ಜೊತೆಗೆ ನಮ್ಮ ಸಂಸ್ಕೃತಿಯನ್ನು ಕೂಡ ಉಳಿಬೇಕಾಗಿದೆ. ಓಕೆ. ನಾನು ಬೇರೆಯವರಿಗಾದ್ರೆ ಈ ಪ್ರಶ್ನೆ ಕೇಳಿಲ್ಲ. ನಾನು ಬೇರೆ ಬೇರೆ ಇಂಟರ್ವ್ಯೂಸ್ ನೋಡಿದ್ದೀನಿ, ನಿಮ್ಮ ಮೆಚುರಿಟಿ ಲೆವೆಲ್ ನೋಡಿದ್ದೀನಿ, ಆ ಕಾರಣ ಕೇಳ್ತಾ ಇದ್ದೀನಿ. ನಿಮಗೆ ನಿಜವಾಗಿಯೂ ಅನಿಸುತ್ತೆ ಅಂದರೆ ಒಂದು ಅಭಿವೃದ್ಧಿ ಅಂತಂದರೆ, ಸೊ ನೀವು ಹಂಗರ್ ಇಂಡೆಕ್ಸ್ ತೊಗೊಳ್ಳಿ, ಪ್ರೆಸ್ ಫ್ರೀಡಮ್ ತೊಗೊಳ್ಳಿ, ಅನ್ಎಂಪ್ಲಾಯ್ಮೆಂಟ್ ಮೊನ್ನೆ ತಾನೇ ಒಂದು ವರದಿ ಬಂದಿದೆ, 6.8%ಇಂದ 8%ಗೆ ಹೋಗಿದೆ. ಆದರೆ 83% ಯುವಕರೇ ಇದ್ದಾರೆ ಅನ್ಎಂಪ್ಲಾಯ್ಮೆಂಟಿಂದ. ಅಥವಾ ಸ್ಮೈಲ್ ಇಂಡೆಕ್ಸ್ ತೊಗೊಳ್ಳಿ, ನಗುವಿನ ಸೂಚ್ಯಂಕ ತೊಗೊಳ್ಳಿ, ಎಲ್ಲದರಲ್ಲೂ ಭಾರತ ಕುಸಿತಾ ಇದೆ. ಅಂದರೆ ಅಭಿವೃದ್ಧಿ ಅಂದರೆ ಏನು? ಅಭಿವೃದ್ಧಿ ಪರಿಭಾಷೆ, ವಾಟ್ ಈಸ್ ಡೆವಲಪ್ಮೆಂಟ್? ಈ ಇಂಡೆಕ್ಸ್ಗಳಲ್ಲಿ ಬೇರೆ ರೀತಿಯ ಏನು ಇನ್ವಾಲ್ವ್ಮೆಂಟ್ ಇದೆ, ಅದು ವಿಶ್ವಮಟ್ಟದಲ್ಲಿ ನಡೀತಾ ಇರೋ ಎಲ್ಲ ರಾಜಕೀಯ, ಅದಕ್ಕೆ ನಾವು ಹೋಗುವಂಥದ್ದು ಬೇಕಾಗಿಲ್ಲ. ನಮ್ಮ ಮುಂದೆ ಇರುವುದು ನಾವೇ ನೋಡಬೇಕಾಗಿರುವಂಥದ್ದು ಕೆಲಸ ನಾವು ನೋಡಿ. ಪ್ರಧಾನಮಂತ್ರಿಯವರು ಬೆಂಗಳೂರು ಮತ್ತು ಮೈಸೂರಿರೋ ಹೈವೇ ಬಗ್ಗೆ ನೋಡಿ, ಅದು ಎಲ್ಲರಿಗೂ ಲಾಭ ಆಗಿದೆ. ಯಾವ ರೀತಿ ಇಲ್ಲಿ ಅನೇಕ ಸ್ಕೀಮ್ಗಳು, ನಮ್ಮ ಮುದ್ರಾ ಯೋಜನೆಯಲ್ಲಿ ಸುಮಾರು ಫಲಾನುಭವಿಗಳು ಅದರಲ್ಲಿ 50% ಹಿಂದುಳಿದ ವರ್ಗಗೋಸ್ಕರನೇ ಮಾಡಿರೋದು. ಸ್ಟ್ಯಾಂಡಪ್ ಇಂಡಿಯಾ ಮೂಲಕ ನಮ್ಮ ಬರೀ ನಾವು ಉದ್ಯೋಗ ಆಕಾಂಕ್ಷಿಗಳಲ್ಲ, ಉದ್ಯೋಗ ಸೃಷ್ಟಿಕರ್ತರು ಆಗಬೇಕು ಅಂತ ಉದ್ದೇಶದಿಂದ ಅವರು ಮಾಡ್ತಾ ಇದ್ದಾರೆ. ಸ್ಟಾರ್ಟಪ್ಗೋಸ್ಕರ, ಆಂಟ್ರಪ್ರಿನರ್ಶಿಪ್ಗೋಸ್ಕರ ಸುಮಾರು 100 ಯೂನಿಕಾರ್ನ್ಗಳನ್ನು ತಂದಿದ್ದಾರೆ ಭಾರತದಲ್ಲಿ ಅವರ ಕಳೆದ 10 ವರ್ಷದಲ್ಲಿ. ಇದೆಲ್ಲ ನೋಡೋಕ್ಕೆ ಹೋದರೆ ನಮ್ಮ ಕಣ್ಣು ಮುಂದೆ ಏನಿದೆ ಅನುಭವ, ಅದನ್ನ ನಾವು ಸಾಕ್ಷಿಯಾಗಿ ತಗೋಬೇಕಾಗಿದೆ.
ಬೇರೆ ನ್ಯಾರೇಟಿವ್ಸ್ಗಳು ಮೀಡಿಯಾಲೆಲ್ಲ ಬರ್ತಾ ಇರೋದು ಅದು ವಿತ್ ಪಿಂಚ್ ಆಫ್ ಸಾಲ್ಟ್ ಅಂತ ಹೇಗೆ ಹೇಳ್ತಾರೆ ಅದನ್ನ ನಾವು ನೋಡಬೇಕಾಗುತ್ತೆ. ಓಕೆ, ನೀವು ಯಾವ ಸಂಸ್ಥಾನವನ್ನು ಪ್ರತಿನಿಧಿಸ್ತಾ ಇದ್ದಾರೆ? ಮೈಸೂರು ಒಡೆಯರು, ಅದರಲ್ಲಿ ಕೃಷ್ಣರಾಜ ಒಡೆಯರನ್ನು ಬಹಳ ಪ್ರಮುಖವಾಗಿ ಗುರುತಿಸ್ತೀವಿ. ಸೊ ಅವ್ರು ಹೆಸರುವಾಸಿಯಾಗಿದ್ದೆ ಅವರ ಪ್ರೋಗ್ರೆಸಿವ್ ಥಾಟ್ಸ್ನಿಂದ, ಯೋಚನೆಗಳಿಂದ. ಅದು ನೀವು ಭೂಮಿ ಕೊಡೋದ್ರಿಂದ ಹಿಡಿದು ನಮಗೆ ಸ್ವಾತಂತ್ರ್ಯ ಸಂವಿಧಾನ ಬರೋದಕ್ಕಿಂತ ಮುಂಚೆ ಪ್ರಜಾಪ್ರತಿನಿಧಿ ಕಾಯ್ದೆ ತಂದರು, ಮೀಸಲಾತಿ ತಂದರು. ನೀವೀಗ ಪ್ರತಿನಿಧಿಸ್ತಾ ಇರೋ ಪಕ್ಷಕ್ಕೂ ನೀವು ಪ್ರತಿನಿಧಿಸ್ತಾ ಇರುವ ಸಂಸ್ಥಾನಕ್ಕೂ, ಅಂದರೆ ಅವ್ರು ಮಾಡಿದ ಯೋಚನೆಗಳಿಗೂ ಎಲ್ಲಿ ಸಾಮ್ಯತೆ ಇದೆ? ಅಂದಿನ ಕಾಲದಲ್ಲಿ ಅರಸರು ಯಾತಿಗೆ ನಾವು ಸ್ಮರಣೆ ಮಾಡ್ತೀವಿ ಅಂದರೆ ಕರ್ನಾಟಕದ ಪರಂಪರೆಯನ್ನು ರಕ್ಷಣೆ ಮಾಡಿದ್ರು ಅವರು. ದಸರಾ ಮೂಲಕ ಮತ್ತು ಇಡೀ ವರ್ಷ ಪೂರ್ತಿ ನಡೆಯುವ ಎಲ್ಲ ಅರಮನೆಯ ಪರಂಪರೆ ಅದು ಕನ್ನಡಿಗರ ಪರಂಪರೆ ಆಗಿತ್ತು. ಸೊ ಅದನ್ನು ಅವರು ರಕ್ಷಣೆ ಮಾಡೋ ಜೊತೆಗೆ ಅವರು ಬೇರೆ ಅಭಿವೃದ್ಧಿ ಕೆಲಸ ಮಾಡಿದ್ರು. ಅದಕ್ಕೆ ಸೂಕ್ತವಾದ ನೀತಿ ನಿಯಮಗಳನ್ನು ಜಾರಿ ಮಾಡಿದ್ರು, ಯೋಜನೆಗಳನ್ನು ತಂದರು, ಮೀಸಲಾತಿ ತಂದರು, ಮಹಿಳೆಯರ ಸಬಲೀಕರಣ ಮಾಡಿದ್ರು. ಸೊ ಎರಡು ಜೊತೆಗೆ ನಡಿಬೇಕಾಗಿರೋದು ಹೈಬ್ರಿಡ್ ಮಾಡೆಲ್. ಅಂದರೆ ನಮಗೆ ಏನು ಇವತ್ತಿನ ಕಾಲಕ್ಕೆ ಸೂಕ್ತವಾದ ಏನು ಅಭಿವೃದ್ಧಿ ಇರಬೇಕು ಅದ್ರ ಜೊತೆಗೆ ಭಾರತದ ಪ್ರಾಚೀನ ಪರಂಪರೆಯನ್ನು ಕೂಡ ರಕ್ಷಣೆ ಮಾಡಬೇಕಾಗಿದೆ. ಅದು ಕೂಡ ನಮ್ಮ ಪ್ರಧಾನಮಂತ್ರಿ ಅವರು ಮಾಡ್ತಾ ಇದ್ದಾರೆ, ಭಾರತೀಯ ಜನತಾ ಪಾರ್ಟಿನೂ ಕೂಡ ಮಾಡ್ತಾ ಇದೆ. ಅದರಲ್ಲಿ ಹೊಂದಾಣಿಕೆ ಇದೆ. ಇಲ್ಲಿ ತನಕ ಹಾಗಾದರೆ ಒಂದು ಪರಂಪರೆ ರಕ್ಷಣೆ ಮಾಡೋ ಕೆಲಸ ಆಗಿರಲಿಲ್ಲ ಅಂತನಾ ತಮ್ಮ ಅಭಿಪ್ರಾಯ? ನಮಗೆ ಎಷ್ಟು ಮಟ್ಟದಲ್ಲಿ ಬೇಕಾಗಿತ್ತು ಅದು ಆಗಿರಲಿಲ್ಲ. ಸೊ ನೀವೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಯಾವ ಥರದ ಪರಂಪರೆ ಇನ್ನೂ ನಮ್ಗೆ ರಕ್ಷಣೆ ಆಗಬೇಕು? ನಮ್ಮ ಮೈಸೂರೇ ಉದಾಹರಣೆಗೆ ತಗೊಳ್ಳಿ. ನಮ್ಮ ಯೋಗ ಇವಾಗ ಬರೀ ಮೈಸೂರಿನವರೇ ಮತ್ತು ಒಂದು ವಿದೇಶದಿಂದ ಬಂದು ಇಲ್ಲಿ ಕ್ವಯಟಾಗಿ ಯಾರಿಗೂ ಗೊತ್ತಿಲ್ಲದೇನೆ ಇಲ್ಲಿ ಆ ಒಂದು ಯೋಗ ಪರಂಪರೆಯನ್ನು ಮುಂದುವರಿತಾ ಬಂದಿತ್ತು. ಆಧುನಿಕ ಯೋಗ ಮೈಸೂರಲ್ಲೇ ಸೃಷ್ಟಿಯಾಗಿದ್ದು. ಟಿ ಕೃಷ್ಣಮಾಚಾರ್ಯರವ್ರು ಇರ್ಬೋದು, ಅವರ ಶಿಷ್ಯರು ಪಟ್ಟಾಭಿ ಜಾಯ್ಸ್ ಹಾಗೂ BKS ಅಯ್ಯಂಗಾರ್ ಅವರು ಇರ್ಬೋದು. ಅದು ಯಾವುದೇ ಸದ್ದಿಲ್ಲದೇನೆ ಇಲ್ಲಿ ಕ್ವಯಟಾಗಿ ನಡೀತಾ ಇತ್ತು. ಅದಕ್ಕೆ ವಿಶ್ವಮಟ್ಟದಲ್ಲಿ ಇದು ನಮ್ಮ ಸಾಫ್ಟ್ ಪವರ್ ಅಂತ ಬಳಸಿದ್ದು ನಮ್ಮ ಪ್ರಧಾನಮಂತ್ರಿಯವರು. ಯಾಕೆಂದರೆ ಯೋಗದಲ್ಲಿ ಬರೀ ನಮ್ಮ ದೈಹಿಕ ಸಾಮರ್ಥ್ಯ ಅಲ್ಲ, ನಮ್ಮ ಮಾನಸಿಕ ಸಾಮರ್ಥ್ಯಕ್ಕೂ ಕೂಡ ಭಾಳನೇ ಸಹಾಯ ಆಗುತ್ತೆ. ಯಾಕೆಂದರೆ ಯೋಗ ಮೊದಲು ಒಂದು ತತ್ವ, ಅದು ನನ್ನ ತತ್ವಶಾಸ್ತ್ರದೊಂದಿಗೇ ಕೂಡ ಯೋಗ ಬರೋದು. ನಮ್ಮ 6 ಸ್ಕೂಲ್ಸ್ ಆಫ್ ಫಿಲಾಸಫಿ ಏನು ನಮ್ಮ ತತ್ವಶಾಸ್ತ್ರೀಯ ಗುಂಪುಗಳಿದ್ದಾರೆ, ಯೋಗ ಪ್ರಥಮ ಒಂದು ಗುಂಪು ಅಂತ ಹೇಳ್ಬೋದು. ಸೊ ಅದಕ್ಕಾಗಿ ಅದು ಯಾವ ರೀತಿ ಬಳಸ್ತಾ ಇದ್ದಾರೆ ಒಂದು ಸಾಫ್ಟ್ ಪವರ್ ಅಂತ, ಅದೇ ಒಂದು ಒಳ್ಳೆಯ ಉದಾಹರಣೆ ಮೈಸೂರನ್ನೇ. ಓಕೆ, ಬಟ್ ಆದರೆ ಇನ್ ಕೃತಿಯಲ್ಲಿ ನೋಡಿದ್ರೆ, ಇನ್ ಆ್ಯಕ್ಷನ್ ಅಂತ ನೋಡಿದ್ರೆ, ನಾವು 22-23 ಬಜೆಟನ್ನು ಗಮನಿಸಿದ್ರೆ ಯೋಗಕ್ಕೆ ಹೆಚ್ಚು ಪ್ರಾಮುಖ್ಯತೆ ಸಿಗಲಿಲ್ಲ. ಬದಲಾಗಿ ಆಫ್ಟರ್ ಕೊರೋನಾ ಅದು ಆ ಸಮಯ ಆಗಿತ್ತು. ನಿಮಗೆ ಮೆಂಟಲ್ ಹೆಲ್ತ್ ಕೇರನ್ನು ಹೆಚ್ಚು ಮಾಡಬೇಕು ಅಂತ ನಿರ್ಮಲಾ ಸೀತಾರಾಮನ್ ಅವರು ಅದಕ್ಕೆ ಹಣ ಮೀಸಲಿಡ್ತಾರೆ. ನಿಮ್ಮ ಸಹಯೋಗದೊಂದಿಗೆ ಬೇರೆ ಬೇರೆ ಕಡೆ ಮಾಡ್ತಿದ್ದಾರೆ. ನೀವು ಹೇಳುತ್ತಿರೋ ಪಾಲಿಸಿ ಅಂದರೆ ಈ ಥರದ್ದು ಏನಾದರೂ ಆಗಬೇಕಾಗಿದ್ರೆ ಇದಕ್ಕೆ ಹೆಚ್ಚು ಒತ್ತು ಬೇಕಾಗಿರಲಿಲ್ಲ. ಅದು ಯಾಕಾಗತ್ತೆ ಹಾಗಾದರೆ? ಯೋಗದಾಗಲೇ ಆಗಿದೆ, ಇಟ್ಸ್ ರೀಚ್ ದ ವರ್ಲ್ಡ್ ಲೆವೆಲ್. ಅದರ ಪಾಡಿಗೆ ಅದು ಅಭಿವೃದ್ಧಿ ಆಗ್ತಾ ಇದೆ. ಇವಾಗ ಬೇರೆ ರೀತಿ ಸರ್ಕಾರದ ಪ್ರೋತ್ಸಾಹ ಬೇಕಾಗಿದೆ. ಬೇರೆ ಕಡೆಗಳಲ್ಲಿ ಮೆಂಟಲ್ ಹೆಲ್ತು ಇಡೀ ವಿಶ್ವಮಟ್ಟದಲ್ಲಿ ಅದಕ್ಕೆ ಒಂದು ದೊಡ್ಡ ಪ್ರೋತ್ಸಾಹ ಬರ್ತಾ ಇದೆ. ಯಾಕೆಂದರೆ ಅದಕ್ಕೆ ಸಂಬಂಧಪಟ್ಟಿರೋ ವಿಷಯಗಳನ್ನು ಪರಿಹರಿಸೋದು ಭಾಳ ಮುಖ್ಯ ಇನ್ ದ ಮಾಡರ್ನ್ ವರ್ಲ್ಡ್. ಸೊ ಅದಕ್ಕಾಗಿ ಅವರು ಅದಕ್ಕೆ ತಕ್ಕಂತೆ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೂ ಕೂಡ ದೊಡ್ಡ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇಲ್ಲ ಅಂದರೆ ಅವರು ಬಂದು ನಮ್ಮ ಅರಮನೆ ಮುಂದೆನೇ ಯೋಗ ಮಾಡ್ತಾ ಇರಲಿಲ್ಲ. ಸೊ ಅದೇನೇ ಒಂದು ದೊಡ್ಡ ಪ್ರೋತ್ಸಾಹ. ಬಜೆಟ್ಗಿಂತ ಅವ್ರು ಬಂದು ಇಲ್ಲಿ ಯೋಗ ಮಾಡೋದು ಅದಕ್ಕಿಂತ ದೊಡ್ಡ ಪ್ರೋತ್ಸಾಹ ಎಲ್ಲೂ ಇಲ್ಲ. ಓಕೆ, ಪ್ರಪಂಚ ಮಟ್ಟದಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಇದೆಲ್ಲವನ್ನ ತಿಂದು ಹಾಕ್ತಿದೆ ಅಂತ ಅನ್ಸೋದಿಲ್ವ? ನಾವೇನು ಮಾತಾಡ್ತಿದ್ವಿ ಸಂಸ್ಕೃತಿ ಅಥವಾ ಪರಂಪರೆ, ಇದೆಲ್ಲದನ್ನು ಮೀರಿದು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಅನ್ಸೋದಿಲ್ವ? ಇಲ್ಲ, ನಮ್ಮ ಸನಾತನ ಧರ್ಮ, ಭಾರತೀಯ ಧರ್ಮವು ಒಂದು ವೈಜ್ಞಾನಿಕ ಧರ್ಮ, ಎಲ್ಲ ಸೈಂಟಿಫಿಕ್ ಆಗೇ ಇದೆ. ಅದರಲ್ಲಿ ಪೂರ್ತಿ ಹೊಂದಾಣಿಕೆ ಇದೆ. ನೀವು ನಿಜವಾಗ್ಲೂ ಅಲ್ಲಿ ಹೋಗ್ಬಿಟ್ಟು ಆ ಫಿಲಾಸಫಿಯನ್ನು ಓದಿದ್ರೆ ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸೈನ್ಸ್ಗೂ ಅದಕ್ಕೂ ಸಂಬಂಧ ಅಂದರೆ ಇಟ್ ವಿಲ್ ಓನ್ಲಿ ಆಸರ್ಟೈನ್ ಇಟ್ ಆ್ಯಂಡ್ ಅಫರ್ಮ್ ಇಟ್. ಓಕೆ, ಬಟ್ ಈಗ ನೀವು ಪ್ರತಿನಿಧಿಸಿರುವ ಪಕ್ಷ ಪ್ರತಿಪಾದನೆ ಮಾಡ್ತಿರೋದು ಒಂದು ದೇಶ, ಒಂದು ಭಾಷೆ, ಒಂದು ಚುನಾವಣೆ, ಒಂದು ಧರ್ಮ. ಒಂದು ಭಾಷೆ ಅಂತ ಎಲ್ಲ ಹೇಳಿಲ್ಲ. ಸೊ ಅಮಿತ್ ಶಾ ಅವರೇ ಒಮ್ಮೆ ಹೇಳಿದ್ರು, ಅಂದರೆ ನೀವು ಬೇರೆ ಬೇರೆ ರಾಜ್ಯಗಳೊಟ್ಟಿಗೆ ಸಂಪರ್ಕ ಮಾಡೋ ಸಂದರ್ಭದಲ್ಲಿ NEP ಮೂಲಕ ಎಲ್ಲರಿಗೂ ತಮ್ಮ ಸ್ಥಳೀಯ ಭಾಷೆ ಅಂದರೆ ನಮ್ಮ ರಾಜ್ಯದಲ್ಲಿರೋ ಭಾಷೆಗೆ ಅದು ಉತ್ತಮವಾದ ಪ್ರೋತ್ಸಾಹ ಇದೆ. ಕನ್ನಡಿಗರಿಗೆ ಕನ್ನಡ ಅಂತ ನಮ್ಮ ಪ್ರಥಮ ಕರ್ತವ್ಯ, ಅದು ಪ್ರಥಮವಾಗಿ ಸ್ಥಳನೇ ಕೊಡ್ತೀವಿ ಯಾವಾಗಲೂ. ಅಂಥದ್ದು ಇಲ್ಲ, ಎಲ್ಲ ಧರ್ಮಕ್ಕೂ ಕೂಡ ನಾವು ಮರ್ಯಾದೆಯನ್ನು ಕೊಡ್ತೀವಿ, ಗೌರವವನ್ನು ಕೊಡ್ತೀವಿ. ಎಲ್ಲರೂ ಸಮಾನ ದೃಷ್ಟಿಕೋನದಲ್ಲಿ ನೋಡ್ತೀವಿ. ಡನ್. ನಿಮ್ಮ ಕ್ಷೇತ್ರದ ವಿಚಾರಕ್ಕೆ ಬರೋದಾದರೆ ಏನು ಸವಾಲಿದೆ? ಈಗ ಒಂದು ನಿಮ್ಮ ಎದುರಿಗಿರೋದು ಕಾಂಗ್ರೆಸ್ನ ಸಾಮಾನ್ಯ ಕಾರ್ಯಕರ್ತರು ಮತ್ತು ಮುಖ್ಯಮಂತ್ರಿಗಳ ಸ್ವಕ್ಷೇತ್ರ ಆಗಿರೋದ್ರಿಂದ ಅವೆಲ್ಲ ಶಕ್ತಿಯನ್ನು, ಒಂದು ಆಡಳಿತ ಯಂತ್ರ ಇದೆ, ಅದರ ಜೊತೆಗೆ ಎಲ್ಲ ಶಕ್ತಿಯನ್ನು ಇಲ್ಲಿ ಹಾಕ್ತಾರೆ. ಅದರ ನಡುವೆ ನಿಮ್ಗೇನು ಸವಾಲಿದೆ? ಯಾವುದೇ ಆದ ಇದು ಅಭ್ಯರ್ಥಿಗಳು ನಮ್ಮ ವಿರೋಧವಾಗಿರೋರು, ಅವರು ತಮ್ಮ ಕೆಲಸ, ತಮ್ಮ ಸ್ಟ್ರಾಟಜಿ ಇರುತ್ತೆ, ತಮ್ಮದೇ ಆದ ಒಂದು ನ್ಯಾರೇಟಿವ್ ಇರುತ್ತೆ, ಅವರು ಅದನ್ನ ಮುಂದುವರಿತಾ ಹೋಗ್ತಾರೆ. ನಮ್ಮ ಧ್ಯಾನ ಇರೋದು ನಮ್ಮದು ಕೆಲಸದ ಮೇಲೆ.
ನಾವು ಅದಕ್ಕೆ ತಕ್ಕಂತೆ ಮುಂದುವರಿತಾ ಇದ್ದೀವಿ. ಓಕೆ, ನಿಮ್ಮ ಹಿಂದಿನ ಸಂಸದರು ಅಂದರೆ 2014 ನಂತರ ಈ ಕ್ಷೇತ್ರಕ್ಕೆ ಭಾಳಷ್ಟು ಪ್ರಾಮಿಸನ್ನು ಮಾಡಿದರು. ಅದರಲ್ಲೂ ನೀವೇನು ಮಾಡಬೇಕು ಅಂದ್ಕೊಂಡಿದ್ದೀರಿ, ಕೊಡಗು ಮತ್ತು ಮಡಿಕೇರಿ ಪ್ರವಾಸೋದ್ಯಮದ ಬಗ್ಗೆ ತಾವಾಗಲೇ ಮಾತನಾಡಿದ್ದೀರಿ ಭಾಳಷ್ಟು ಕಡೆಗಳಲ್ಲಿ. ಅದಕ್ಕಾಗಿಯೇ ಹಿಂದಿನ ಸಂಸದರು ಮತ್ತು ಹಿಂದಿನ ಸರ್ಕಾರವೂ ಕೂಡ ಭಾಳಷ್ಟು ಯೋಜನೆಗಳನ್ನು ಹೇಳಿದರು, ಆದರೆ ಇಲ್ಲಿ ತನಕ ಆಗಿಲ್ಲ. ಅದೊಂದು ಅಪನಂಬಿಕೆ ಇದೆ ಜನರಲ್ಲಿ. ಇವ್ರು ಮಾಡ್ತಾರಾ, ಬಿ ಜೆ ಪಿಯವರು, ಯದುವೀರಂತಲ್ಲ, ನಾನು ವೈಯಕ್ತಿಕವಾಗಿ ಕೇಳ್ತಿಲ್ಲ, ಬಿ ಜೆ ಪಿ ಸಂಸದರು ಮಾಡ್ತಾರಾ ಅನ್ನೋ ಒಂದು ಅಪನಂಬಿಕೆ ಇದೆ. ನೋಡಿ, ನಮ್ಮ ಯಾರ ಶೈಲಿಯಲ್ಲಿ ನಾವು ಕೆಲಸ ಮಾಡ್ತೀವಿ ಅದರಲ್ಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಪ್ರತಿಯೊಬ್ಬರು ಅಲ್ಲಿ ತಮ್ಮ ನಡವಳಿಕೆಯಲ್ಲಿ ತಮ್ಮ ವ್ಯಕ್ತಿತ್ವದಲ್ಲಿ ವ್ಯತ್ಯಾಸ ಇರುತ್ತೆ. ನಾವು ಮಾಡೋ ರೀತಿ ಬೇರೆ ಇರ್ಬೋದು. ಆದರೆ ಮೈಸೂರು ಕೊಡಗು ಭಾಗದ ಅಭಿವೃದ್ಧಿಗಾಗಿ ನಾವು ನಿಂತಿದ್ದೀವಿ. ಪ್ರಧಾನಮಂತ್ರಿಯವರ ದೃಷ್ಟಿಗಾಗಿ ಒಂದು ಸೇತುವೆಯಾಗಿ ಇಲ್ಲಿ ಕೆಲಸ ಮಾಡ್ತೀವಿ. ಏನು ಯೋಚನೆ ಹಮ್ಮಿಕೊಳ್ತೀರಿ ತಾವು ಮೈಸೂರು ಕೊಡಗು ಲೋಕಸಭಾ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಎರಡು ಭಾಗದ ಜನಾಂಗನೂ ಕೂಡ ಅವರ ಆಕಾಂಕ್ಷೆಯಲ್ಲಿ ಒಂದು ಹೊಂದಾಣಿಕೆ ಇದೆ. ಇಲ್ಲಿ ಮೈಸೂರು ಹಾಗೆ ಉಳಿಬೇಕು, ಕೊಡಗು ಹಾಗೆ ಉಳಿಬೇಕು ಅಂತದ್ದು ಎರಡು ಭಾಗದಲ್ಲಿ ಭಾಳ ಸ್ಪಷ್ಟವಾಗಿ ಸಂದೇಶವನ್ನು ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ನಮ್ಮ ಪಾರಂಪರೆ, ನಮ್ಮ ಪ್ರಕೃತಿ ಭಾಳ ಮುಖ್ಯ. ಕೊಡಗು ಅವ್ರಿಗೆ ಅವರ ವೀರ ಪಾರಂಪರೆ ಮತ್ತು ಅವರ ಪ್ರಕೃತಿ ಭಾಳ ಮುಖ್ಯ. ಸೊ ಇದರಲ್ಲಿ ಎಲ್ಲ ಹೊಂದಾಣಿಕೆ ಇರೋದ್ರಿಂದ ಒಂದು ರೀತಿ ಅದು ಅಭಿವೃದ್ಧಿ ಕೆಲಸ ಮಾಡೋದು ನಮಗೆ ಒಂದು ರೀತಿಯ ಸುಲಭ ಆಗುತ್ತೆ. ಯಾಕಂದರೆ ಈ ಒಂದು ಹೊಂದಾಣಿಕೆ ಇರೋದ್ರಿಂದ ಅವ್ರಿಗೆ ಕೃಷಿ ಕ್ಷೇತ್ರ ಇದೆ, ಪ್ರವಾಸೋದ್ಯಮ ಇದೆ, ಅದರಲ್ಲಿ ಆರ್ಗ್ಯಾನಿಕ್ ಆದ ಡೆವಲಪ್ಮೆಂಟ್ ಮಾಡಬೇಕಾಗಿದೆ. ನನ್ನ ವಿದ್ಯಾಭ್ಯಾಸ ಅದು ಕಾನ್ಸಂಟ್ರೇಷನ್ ಇದ್ದಿದ್ದೇ ಈ ಎನ್ವೈರ್ಮೆಂಟಲ್ ಇಕನಾಮಿಕ್ಸಲ್ಲಿ. ಅಲ್ಲಿ ಪ್ರೈಮರಿಲಿ ನಾವು ನೋಡೋದು ಈ ಕಾಸ್ಟಿಂಗ್ ಬಗ್ಗೆ. ಅಂದರೆ ಯಾವುದೇ ಕೆಲಸ ಮಾಡಿದ್ರೂ ಅದರ ಎನ್ವೈರ್ಮೆಂಟಲ್ ಕಾಸ್ಟ್ ಏನು, ಪರಿಣಾಮ ಏನು, ನಮ್ಮ ಪ್ರಕೃತಿ ಮೇಲೆ ಅದು ಪರಿಣಾಮ ಏನು ಅಂತ ಹಣಕಾಸದಲ್ಲಿ ನಾವು ಲೆಕ್ಕ ಮಾಡುವಂಥದ್ದು. ಸೊ ಅದರ ಮೂಲಕ ನಾವು ಯಾವುದೇ ಒಂದು ಇಲ್ಲಿ ಪ್ರಕೃತಿಗೆ ಒಂದು ರೀತಿಯ ಹಾನಿ ಆದರೆ ಬೇರೆ ಕಡೆ ಅದು ಬ್ಯಾಲೆನ್ಸ್ ಮಾಡುವಂಥದ್ದು ಕೆಲಸ ನಮ್ಮ ವಿದ್ಯಾಭ್ಯಾಸ ಮೂಲಕ ನಮ್ಗೆ ಗೊತ್ತಿದೆ. ಸೊ ಅದು ಭಾಳ ಸಹಾಯ ಆಗುತ್ತೆ. ಯಾಕಂದರೆ ಅದೇ ರೀತಿ ನಾವು ಆರ್ಗ್ಯಾನಿಕ್ ಡೆವಲಪ್ಮೆಂಟನ್ನು ಮಾಡ್ತೀವಿ. ಮೈಸೂರು ಮತ್ತು ಕೊಡಗು ಭಾಗದಲ್ಲಿ ಪಾರಂಪರೆ, ಅದರಲ್ಲಿ ಒಂದು ಪಾರಂಪರೆ ನಮ್ಮದು ಸೇರಿರೋಂಥದ್ದು ಅರಮನೆದು. ಸೊ ಇದೆಲ್ಲ ರಕ್ಷಣೆ ಮಾಡೋದ್ರಲ್ಲೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಇದೆ. ಸೊ ಅದೆಲ್ಲನೂ ನಾವು ವಿ ಲುಕ್ ಫಾರ್ವರ್ಡ್ ಟು ಇಟ್ ಆ್ಯಂಡ್ ಜನರು ನಮ್ಮನ್ನ ಆಯ್ಕೆ ಮಾಡಿದ್ರೆ ವಿ ಕ್ಯಾನ್ ಪ್ರಾಮಿಸ್ ಅ ವೆರಿ ಗುಡ್ ಆರ್ಗ್ಯಾನಿಕ್ ಡೆವಲಪ್ಮೆಂಟ್. ಓಕೆ, ನಿಮ್ಮ ಎಜುಕೇಷನ್ ಸಬ್ಜೆಕ್ಟ್ ಆಗಿರೋದ್ರಿಂದ ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ನಮ್ಮಲ್ಲಿ ಅಂದರೆ ಇಡೀ ಇಂಡಿಯಾದಲ್ಲಿ ಅಷ್ಟು ಮಾಹಿತಿ ಇಲ್ಲ ಮತ್ತು ಅದ್ರ ಬಗ್ಗೆ ಚರ್ಚೆ ಆಗೋದಿಲ್ಲ. ಅದು ಹೆಚ್ಚಾಗಬೇಕು ಅಂತ ಅನ್ಸುತ್ತೆ ಮೈಸೂರಿಗೂ ಸಂಬಂಧಿಸಿ ಇರೋದಾದ್ರೆ? ಆಗಬೇಕಾಗಿದೆ. ನೀವು ನೋಡ್ತಾ ಇದ್ದೀರಾ, ನಾವು ಇಲ್ಲಿ ಸಮ್ಮರಲ್ಲಿ ಏನು ಓಡಾಡ್ದೇನೆ ಎಲ್ಲ ಬೆವರು ಸುರಿಸ್ತಾ ಇದ್ದೀವಿ. ಸೊ ಅದಕ್ಕಾಗಿ ಡೆಫಿನೆಟ್ ಆಗಿ ಒಂದು ರೀತಿಯ ಜಾಗೃತಿ ನಾವು ಕೊಡಬೇಕಾಗಿದೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮುಂದೆ ಇರುವ ಸಮಸ್ಯೆಗಳನ್ನು ಪರಿಹರಿಸಬೇಕಾಗಿದೆ. ನೀವು ಒಂದು ರೋಡಲ್ಲಿ ಹೋದರೆ ಪ್ಲಾಸ್ಟಿಕ್ ಎರಡು ಕಡೆನೂ ನೋಡಿದ್ರೆ, ಕಸ ಎರಡು ಕಡೆ ನೋಡಿದ್ರೂ ಎಲ್ಲೂ ಹೋಗೋಕ್ಕಾಗಲ್ಲ. ಸೊ ಇದೆಲ್ಲ ನಮ್ಮ ಮುಂದೆ ಇರುವ, ಅಂದರೆ ಫಸ್ಟು ನಮ್ಮ ಮನೆಯೇ ನಾವು ಸರಿಪಡಿಸೋಣ, ಆಮೇಲೆ ಜಗತ್ತಿನ ಸಮಸ್ಯೆಗಳನ್ನು ಪರಿಹರಿಸೋಕೆ ಹೋಗೋಣ. ನಮ್ಮ ಕೆರೆಗಳು, ನದಿಗಳು, ಭೂಮಿ ಎಲ್ಲನೂ ಕೂಡ ಅಷ್ಟೊಂದು ಮಾಲಿನ್ಯ ಆಗ್ತಾ ಇದೆ. ಕಸ ಎಲ್ಲ ಕಡೆ ಇದೆ. ಮೈಕ್ರೋ ಪ್ಲಾಸ್ಟಿಕ್ಸ್ ಹೋಗಿ ನಮ್ಮ ಮಣ್ಣಿನಲ್ಲಿ, ನೀರಿನಲ್ಲಿ ಹೋಗಿ ಅದು ನಮ್ಮ ಇವಾಗ ದೇಹದ ಒಳಗೇನೆ ಹೋಗಿದೆ. ಸೊ ವಿ ಆರ್ ಆಲ್ ಫುಲ್ ಆಫ್ ಮೈಕ್ರೋ ಪ್ಲಾಸ್ಟಿಕ್ಸ್. ಸೊ ಎಲ್ಲನೂ ಪರಿಹರಿಸೋದಕ್ಕಾಗಿ ಸ್ವಚ್ಛ ಭಾರತ್ ಅಂತ ಅಭಿಯಾನ ಇದೆ. ಅದು ಮೈಸೂರಲ್ಲಿ, ಕೊಡಗುವಲ್ಲಿ ಕ್ಲೀನಿಂಗ್ ಡ್ರೈವ್ಸ್ ಮಾಡ್ಬೋದು, ಜನರ ಬಗ್ಗೆ ಒಂದು ಜಾಗೃತಿ ಕೊಡ್ಬೋದು, ಯಾವ ರೀತಿ ನಾವು ಪ್ಲಾಸ್ಟಿಕ್ ಬಳಸ್ತೇನೆ ನಾವು ಈ ಕೆಲಸವನ್ನು ಮಾಡ್ಬೋದು. ಇದೆಲ್ಲನೂ ನಮ್ಮ ಮುಂದೆ ಇರುವ ಕೆಲಸನೇ, ನಮ್ಮ ಮುಂದೆ ಇರುವ ಸಮಸ್ಯೆಗಳನ್ನು ನಾವು ಪರಿಹರಿಸೋದು, ಅದ್ರ ಮೇಲೆ ಧ್ಯಾನ ಇಟ್ಕೋಬೇಕಾಗಿರೋದು. ನಮ್ಮ ಇಂಗ್ಲೀಷಲ್ಲಿ ಹೇಳ್ತಾರೆ, ಫಸ್ಟ್ ಯು ಮೇಕ್ ಯುವರ್ ಓನ್ ಬೆಡ್ ಅಂತ. ಅದಾದಮೇಲೆ ನಾವು ಹೋಗೋಣ ಆಚೆಗೆ ಮತ್ತು ಆ ಕೆಲಸಕ್ಕೆ. ಅದೇ ರೀತಿ ನಾವು ಮೈಸೂರು ಕೊಡಗು ಕ್ಷೇತ್ರಕ್ಕೆ ಇರುವ ವಿಷಯಗಳನ್ನು, ಸಮಸ್ಯೆಗಳನ್ನು ಪರಿಹರಿಸ್ತಾ ಆಮೇಲೆ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಮತ್ತು ಇಡೀ ಜಗತ್ತಿನ ಸಮಸ್ಯೆಗಾಗಿ ನಾವು ಪರಿಹರಿಸ್ಬೋದು. ಡ್ಯಾನ್, ಓಕೆ, ನೀವೇನೇ ಮಾತಾಡಿದ್ರು ಕೂಡ ಇವತ್ತಿಗೆ ರಾಜಕೀಯ ಅನ್ನೋದು ಒಂದು ಜಾತಿ, ಇನ್ನೊಂದು ಹಣ. ಟಿಕೆಟ್ ಕೊಡೋದ್ರಿಂದ ಹಿಡಿದು ಅದು ಇರೆಸ್ಪೆಕ್ಟಿವ್ ಆಫ್ ಪಾರ್ಟೀಸ್. ನಿಮ್ಮ ಕ್ಷೇತ್ರಕ್ಕೆ ಬಂದರೆ ಒಕ್ಕಲಿಗರು ಸುಮಾರು 4,30,40,000 ಬರ್ತಾರೆ. ಅನಂತರ SC/ST ಜನಾಂಗದವರು ಎಲ್ಲರೂ ಬರ್ತಾರೆ. ಹಾಗಾಗಿ ಆ ಮತ ಬ್ಯಾಂಕ್ ನಿಮಗೆ ಬರುತ್ತೆ ಅಂತ ಅನ್ಸುತ್ತೆ. ಮತ್ತು ಕಳೆದ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಬೇರೆ ಇತ್ತು. ಈಗ 5 ಜನ ಕಾಂಗ್ರೆಸ್ನ MLA ಇದ್ದಾರೆ, 2 ಮೈತ್ರಿ ನಿಮ್ಮ ಜೊತೆಗಿದ್ದಾರೆ, JDS +1 ನೀವು, 3 ಜನ. ಇದು ಯಾವ ಥರ ಆಗುತ್ತೆ ಈ ಕ್ಯಾಲ್ಕುಲೇಷನ್? ಈ ಕಳೆದ 10 ವರ್ಷದಲ್ಲಿ ನಾವು ಭಾರತೀಯರಾಗೆ ನಾವು ಮತವನ್ನು ಚಲಾಯಿಸ್ತಾ ಇದ್ದೀವಿ. ಯಾಕಂದರೆ ಇವಾಗ ದೇಶದಲ್ಲಿ ಒಂದು ಹೊಸ ರೀತಿಯ ಬೆಳವಣಿಗೆ ಅಂದರೆ ನಾವೆಲ್ಲರೂ ಭಾರತೀಯರು, ನೇಷನ್ ಫಸ್ಟ್ ಅಂತ. ಅದಕ್ಕಾಗಿ ನಾವೆಲ್ಲ ಕೆಲಸ ಮಾಡ್ತಾಯಿದ್ವಿ. ಕರ್ನಾಟಕದಲ್ಲಂತೂ ನಾನು ಹಲವಾರು ಭಾಷಣಗಳಲ್ಲಿ ಹೇಳಿದ್ದೀನಿ, ಕನ್ನಡಿಗರು ಯಾವಾಗಲೂ ಭಾರತೀಯ ರಕ್ಷಣೆಗಾರರಾಗಿದ್ದಾರೆ, ಭಾರತೀಯ ಪಾರಂಪರೆಯ ರಕ್ಷಣೆಗಾರರಾಗಿದ್ದಾರೆ. ಅದಕ್ಕಾಗಿ ನಾವು ಯಾವತ್ತೂ ಸಿದ್ಧ ಆಗಿದ್ದೀವಿ, ಭಾರತೀಯರಾಗೆ ನಮ್ಮ ಮತ ಚಲಾಯಿಸ್ತಾ ಇದ್ದೀವಿ. ಯಾಕಂದರೆ ನಮ್ಮ ಭಾರತ ಪಾರಂಪರೆಯಿಂದಾನೇ ಕರ್ನಾಟಕ ಹುಟ್ಟಿರೋದು. ನಮ್ಮ ಕುವೆಂಪು ಅವರು ಹೇಳಿದ್ದಾರೆ, ಇದು ಸಂದೇಶ ಹೌದು, ಭಾರತ ಜನ್ಯ ತನುಜಾತೆ ಜೈ ಹೇ ಕರ್ನಾಟಕ ಮಾತೆ ಅಂದರು. ನಮ್ಮ ಭಾರತನೇ ನಮ್ಮ ಮಾತೆ,
ತಾಯಿ ಕರ್ನಾಟಕ ಹುಟ್ಟಿದೆ ಭಾರತದಿಂದ ಅಂತ. ನಿಮಗೆ ನಿಜವಾಗ್ಲೂ ಅನ್ಸುತ್ತೆ ಅಂದರೆ ಒಂದು ಜಾತಿ ಧರ್ಮವನ್ನು ಬಿಟ್ಟು ಜನ ನೀವು ಹೇಳೋ ರೀತಿಯಲ್ಲೇ 10 ವರ್ಷ ಸಾಕ್ಷಿ ಆಗಿ ಕಳೆದ 10 ವರ್ಷನೇ ಸಾಕ್ಷಿ. 2 ಫಲಿತಾಂಶ ನಮ್ಮ ಪ್ರಧಾನಮಂತ್ರಿ ಪರವಾಗಿ ಕೊಟ್ಟಿರೋದೇ ಜನ. ಯಾಕಂದರೆ ಇವಾಗ ನಮಗೆ ಭಾರತೀಯರ ಆಗಿ ನಾವು ಎಲ್ಲ ನಮ್ಮ ಮತವನ್ನು ಚಲಾಯಿಸಬೇಕಾಗಿದೆ. ಓಕೆ, ನಿಮ್ಮ ಈ ವಾದವೇ ಬೇರೆ ಬೇರೆ ಪ್ರಾದೇಶಿಕ ಪಕ್ಷಗಳಿದ್ದಾವಲ್ಲ, ರೀಜನಲ್ ಪಾರ್ಟೀಸ್ ಏನು ಹೇಳ್ತಾರೆ ಅಂದರೆ ಒಂದು ಸರ್ವಾಧಿಕಾರಿ ಧೋರಣೆ ಇದೆ, ಒಕ್ಕೂಟ ವ್ಯವಸ್ಥೆ, ಫೆಡರಲ್ ಸ್ಟ್ರಕ್ಚರನ್ನು ಕೊಲಾಪ್ಸ್ ಮಾಡೋ ಪ್ರಯತ್ನ ಅಂತ. ಇದಕ್ಕೇನು ಹೇಳ್ತೀರಿ ತಾವು? ಇಲ್ಲ ನೋಡಿ, ನಾವೆಲ್ಲ ಈಗಿನ ಭಾರತೀಯ ಬಂದಿರುವ ಇತಿಹಾಸ ಮತ್ತು ಯಾವ ವ್ಯವಸ್ಥೆ ಇದೆ ಅದಕ್ಕೆ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಅದು ನನಗೆ ಸದ್ಯದಲ್ಲಿ ಐ ಆಮ್ ವರ್ಕಿಂಗ್ ಓನ್ಲಿ ಫಾರ್ ಮೈಸೂರು ಕೊಡಗು ಸೀಟ್. ಈ ಸದ್ಯದಲ್ಲಿ ನಾನು ಹೇಳಿದ್ದೀನಿ, ಫಸ್ಟ್ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಬೆಡ್ ಅಂತ. ಅಂಥ ವಿಷಯಗಳಲ್ಲಿ ನಾವು ಪರಿಹರಿಸೋದಕ್ಕೆ ಹೋಗೋಕ್ಕೆ ಮುಂಚೆ ನಮ್ಮ ಮುಂದೆ ಇರುವ ಸವಾಲುಗಳು, ನಮ್ಮ ಮುಂದೆ ಇರುವ ಸಮಸ್ಯೆಗಳನ್ನು ಅದು ಪರಿಹರಿಸ್ತಾ ಮುಂದುವರಿತೀವಿ. ಬಟ್ ಯು ಆರ್ ಎನ್ MP, ನೀವು MP ಆಗ್ತಾ ಇದ್ದೀರಿ ಅಂದರೆ ಗೆದ್ದರೆ ನೀವು ಒಂದು ರಾಜ್ಯವನ್ನು ಒಂದು ಸಂಸತ್ ಭವನದ ಪ್ರವೇಶ ಆಗುತ್ತೆ. ಹಾಗಾಗಿ ನೀವು ಪಾಲಿಸಿಗಳನ್ನು ಆ ಮಟ್ಟದಲ್ಲಾದರೆ ಈ ಮಟ್ಟಕ್ಕೆ ನೀವು ತರೋದಕ್ಕೆ ಸಾಧ್ಯ ಆಗುತ್ತೆ. ಸ್ಟೇಟ್ ಗೌರ್ಮೆಂಟ್ ಜೊತೆಗೆ ನಿಮ್ದು ಇರೋದಿಲ್ಲ. ಹಾಗಾಗಿ ಅಲ್ಲಿಯ ಪಾಲಿಸಿಗಳು, ಅಲ್ಲಿಯ ಆಲೋಚನೆಗಳು ಕೂಡ ಮುಖ್ಯ ಆಗುತ್ತೆ. ಈ ನಿಮ್ಗೆ ಅನ್ಸುತ್ತೆ ಇದು ಫೆಡರಲ್ ಸ್ಟ್ರಕ್ಚರ್ ಏನಾದರೂ ಕೊಲಾಪ್ಸ್ ಆಗ್ತಾ ಇದೆ, ಅಥವಾ ಅವ್ರು ಹೇಳೋದ ಹಾಗೆ ಡೆಮೋಕ್ರಸಿ ಇಲ್ಲ? ಯಾವುದೇ ವ್ಯವಸ್ಥೆಗೆ ಯಾವಾಗಲೂ ಬದಲಾವಣೆಗಳು ಇರ್ತದೆ. ಒಂದು ಕಾಲದಲ್ಲಿ ರಾಜಪ್ರಭುತ್ವ ಇತ್ತು, ಅದಕ್ಕಾಗಿ ನಂತರ ಪ್ರಜಾಪ್ರಭುತ್ವ ಬಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲೇ ಎಷ್ಟೊಂದು ಸತಿ ನಮ್ಮ ಸಂವಿಧಾನದಲ್ಲೇ ಕೂಡ ಬದಲಾವಣೆಗಳು ಬಂದಿದೆ. ಇಂದಿರಾ ಗಾಂಧಿ ಅವ್ರ ಸಮಯದಲ್ಲಿ ನಮಗೆ ಇರುವ ವಿಶೇಷ ಹಕ್ಕುಗಳನ್ನು ರದ್ದು ಮಾಡಿದ್ರು. ಸೊ ಅದೆಲ್ಲನೂ ಬದಲಾವಣೆಗಳು ಬರೋದು ಅದು ಸಹಜ. ಯಾಕಂದರೆ ಕಾಲ ಬದಲಾವಣೆ ಆಗ್ತಾ ಇರುತ್ತೆ, ಜನರ ಆಕಾಂಕ್ಷೆಗಳಲ್ಲಿ ಬದಲಾವಣೆ ಆಗುತ್ತೆ, ಜನರ ಅಭಿಪ್ರಾಯದಲ್ಲಿ ಬದಲಾವಣೆ ಆಗುತ್ತೆ, ತಂತ್ರಜ್ಞಾನ ಮುಂದುವರಿತಾ ಇದೆ. ಸೊ ಇದೆಲ್ಲನೂ ಬದಲಾವಣೆಗಳು ಬರುತ್ತೆ. ಆದರೆ ಭಾರತೀಯ ಮೂಲ ಒಂದು ಪರಂಪರೆ ಏನಿದೆ, ಭಾರತೀಯ ಮೂಲ ಆಕಾಂಕ್ಷೆಗಳು ಏನಿದೆ, ಅದಕ್ಕೆ ತಕ್ಕಂತೆ ನಾವು ಯಾವಾಗಲೂ ಕೆಲಸ ಮಾಡ್ತೀವಿ. ನಮ್ಮ ಸಂವಿಧಾನನೂ ಕೂಡ ಅದನ್ನ ಒಂದು ಮೂಲತಃ ಇಟ್ಕೊಂಡೇ ಸೃಷ್ಟಿಸಲಾಗಿರೋದು. ಸೊ ಅದಕ್ಕಾಗಿ ಇಂಡಿಯಾ ದಟ್ ಇಸ್ ಭಾರತ್ ಅಂತಲೇ ಹೇಳಲಾಗುತ್ತೆ ಮೊದಲನೇ ಸೆಂಟೆನ್ಸ್. ನೀವು ಅದನ್ನು ಪ್ರಸ್ತಾಪ ಮಾಡಿರೋದ್ರಿಂದ ಕೇಳ್ತಾ ಇದ್ದೀನಿ, ನಿಮ್ಮ ಪಕ್ಷದಲ್ಲಿ ಹೆಚ್ಚು ಸಂವಿಧಾನದ ಬಗ್ಗೆ ಚರ್ಚೆ ಆಗುತ್ತೆ. ಕೆಲವು ಸಂಸದರು ಅದರ ಬಗ್ಗೆ ಮಾತಾಡಿದ್ದಾರೆ. ಅಂದರೆ ನೀವೇನು ಪ್ರಸ್ತಾಪ ಮಾಡ್ತಾ ಇದ್ದೀರಿ, ಸಂವಿಧಾನಾತ್ಮಕವಾಗಿ ನಾವು ನಡೀತಾ ಇದ್ದೀವಿ ಅಂತ, ಅದೇ ಸಂವಿಧಾನ ಬದಲಾವಣೆ ಬಗ್ಗೆ ಚರ್ಚೆ ಆಗುತ್ತೆ. ಇದೊಂಥರ ಇಬ್ಬಗೆ ನೀತಿ ಅಂತ ಅನ್ಸೋದಿಲ್ಲ? ಒಂದು ಕಡೆ ಪಕ್ಷದ ಅಧಿಕೃತ ನಿಲುವು ಅಲ್ವೇ ಅಲ್ಲ. ಕೆಲವು ಸಂಸದರು ಹೇಳಿರ್ಬೋದು, ಅದು ಅವ್ರ ವೈಯಕ್ತಿಕವಾದ ಅಭಿಪ್ರಾಯ, ಅವ್ರಿಗೆ ಸ್ವಾತಂತ್ರ್ಯ ಇದೆ, ಅವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಪಕ್ಷದ ಅಧಿಕೃತವಾದ ನಿಲುವು ಇರೋದು ನಮ್ಮ ಸಂವಿಧಾನದಿಂದ ಸೃಷ್ಟಿಸುವ ಆಗಿರುವ ಪಕ್ಷ ಇದು. ಸಂವಿಧಾನ ತಕ್ಕಂತೆ ನಾವು ಕೆಲಸ ಮಾಡ್ತೀವಿ. ಓಕೆ, ಯದುವೀರವ್ರೆ, BJP ಅಂತಂದರೆ RSSನ ಬಿಟ್ಟಿಲ್ಲ, ಒಂದು ಅದರ ದೊಡ್ಡ ಸಾಂಸ್ಕೃತಿಕ ಸಂಘಟನೆ ಅದರ ಹಿಂದೆ ಇದೆ. ನೀವು ಅದರ ತತ್ವ ಸಿದ್ಧಾಂತಗಳಿಗೂ ಬದ್ಧರಾಗಿ ಒಂದು ರಾಜಕೀಯ ಸಂಘಟನೆ ಭಾಗ ಆಗಿದ್ದೀರೋ, ಅಥವಾ ಈ ರಾಜಕೀಯ ಸಂಘಟನೆ ಭಾಗವಾಗಿ ಕೇವಲ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿರ್ತೀರೋ? ಸಂಘ ಪರಿವಾರ್ಗೇನು ನಾವೇನು ಹೊಸದಲ್ಲ. ನಮ್ಮ ತಾತನವರು VHPನ ಫೌಂಡಿಂಗ್ ಪ್ರೆಸಿಡೆಂಟ್ ಆಗಿದ್ದರು, ಅದರಲ್ಲಿ ಭಾಗಿಯಾಗ್ತಾಯಿದ್ವಿ. RSS ಭಾಳ ಸಮಾಜಮುಖಿ ಕೆಲಸಗಳು ಮಾಡ್ತಾರೆ. ನಾವು ಅವರ ಸದಸ್ಯರಾಗಿಲ್ಲದೆ ಇದ್ದರೂ ಕೂಡ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಎಷ್ಟೋ ಕಡೆ ಭಾಗಿಯಾಗಿದ್ದೀವಿ. ಅವರು ಅನೇಕ ಒಳ್ಳೆ ಕೆಲಸಗಳು ಮಾಡ್ತಾರೆ. ಸೊ ಅದು ಸಮಾಜ ದೇಶಕ್ಕೋಸ್ಕರ ಮಾಡ್ತಾ ಇರೋ ಕೆಲಸ, ಅದು ಶ್ಲಾಘನೀಯ. ಅದು ಸೊ ಅದಕ್ಕೆ ಬೆಂಬಲಕ್ಕಾಗಿ ಯಾವಾಗಲೂ ನಿಂತಿರ್ತೀವಿ. ನಾವು ಯಾವುದ್ರಲ್ಲಿ ನಂಬಿಕೆ ಇಟ್ಟಿದ್ದೀರಿ ತಾವು? ನಾವು ಎಲ್ಲದರಲ್ಲೂ ನಂಬಿಕೆ ಇದೆ. ನಮಗೆಲ್ಲ ಸಂಘ ಪರಿವಾರ ಮಾಡ್ತಾ ಇರೋ ಕೆಲಸ ಒಳ್ಳೆಯ ಶ್ಲಾಘನೀಯ ಕೆಲಸ. ಅವರು ದೇಶಕ್ಕಾಗಿ, ದೇಶ ಮೊದಲು ಅಂತ ಅವರು ಇಡೀ ಜೀವನ ತ್ಯಾಗ ಮಾಡಿ ಅವರು ಕೆಲಸ ಮಾಡ್ತಾರೆ. ಯಾವುದೇ ರೀತಿ ವೈಯಕ್ತಿಕ ಜೀವನ ಇಟ್ಕೊಳ್ಳಲ್ಲ. ಸೊ ಅದೆಲ್ಲ ಭಾಳ ಶ್ಲಾಘನೀಯದ್ದು. ಸೊ ನಾವು ಇಷ್ಟಪಡಬೇಕಾಗಿರೋ ಅದು ಸ್ಫೂರ್ತಿಯಾಗಿದೆ. ಯಾಕಂದರೆ ಅಷ್ಟು ಡೆಡಿಕೇಶನ್ ಆಗಿ ವರ್ಕ್ ಮಾಡೋದು ಎಲ್ಲೂ ನೋಡಿಲ್ಲ ನಾವು. ಓಕೆ, ಇದು ನನ್ನ ಪರ್ಸ್ನಲ್ ಕ್ವಶನ್ ಅಂತ ಅಂದ್ಕೊಳ್ಳಿ. ನೀವು ಅಥವಾ ನಾನು ಯಾರೇ ಆದರೂ ಕೂಡ ನಾವು ಆಫ್ಟರ್ BJP ಯಾವಾಗ ಅಧಿಕಾರಕ್ಕೆ ಬಂತು ಅದಕ್ಕಿಂತ ಮುಂಚಿನ ಜನ್ರೇಷನ್ ನಮ್ಮದು. ಹಾಗಾಗಿ ಮುಂಚೆ ಒಂದು ದೇಶ ಅನ್ನೋದು ಇರಲಿಲ್ವಾ? ಅಂದರೆ ಆ ದೇಶದ ಬಗ್ಗೆ ಒಂದು ಪ್ರೀತಿ ಇರಲಿಲ್ವಾ? ಆ ಒಂದು ಒಕ್ಕೂಟ ವ್ಯವಸ್ಥೆ ಇರಲಿಲ್ವಾ? ಆ ಸಂಸ್ಕೃತಿ ಇರಲಿಲ್ವಾ? ನಮ್ಮ ಪರಂಪರೆ ಉಳಿದಿಲ್ವಾ? ಇದೊಂದು ಪ್ರಶ್ನೆ ಬರುತ್ತೆ. BJP ಬಂದ ಮೇಲೆ ಇದೆಲ್ಲವೂ ಬರ್ತಿದೆಯಾ ಅನ್ನೋ ಅನುಮಾನ ಕಾಡುತ್ತೆ. ಏನು ಹೇಳ್ತೀರಿ ಇದಕ್ಕೆ? BJP ಬಂದಾಗ ನಮಗೆ ನ್ಯಾಷನಲಿಸ್ಟಿಕ್ ಫೀಲಿಂಗ್ ಬಂದಿದೆ. ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ ಒಂದು ನ್ಯಾಷನಲಿಸ್ಟಿಕ್ ಫೀಲಿಂಗ್ ಬಂದಿದೆ. ದೇಶದ ಬಗ್ಗೆ ಒಂದು ಹೆಮ್ಮೆ ಆಗಿದೆ. ಮತ್ತು ವಿಶ್ವ ಮಟ್ಟದಲ್ಲಿ ಯಾವ ರೀತಿ ನಮಗೆ ವಿಶ್ವಗುರುವಾಗಿ ಅಥವಾ ಒಂದು ವಿಶ್ವಮಾನವ ಅಂತ ನಮಗೇನು ಗುರುತಿಸ್ತಾರೋ ಅದು ಭಾಳ ಶ್ಲಾಘನೀಯದು. ಹಿಂದೆ ಯಾರೂ ಮಾಡಿಲ್ಲ ಅಂತಲ್ಲ. ಪ್ರಧಾನಮಂತ್ರಿಯವರು ಡೆಲ್ಲಿಯಲ್ಲಿ ಹೋಗಿ ಪ್ರಧಾನಮಂತ್ರಿಯವರ ಸಂಗ್ರಹಾಲಯವನ್ನು ಸೃಷ್ಟಿಸಿದ್ದಾರೆ. ಅಲ್ಲಿ ಪ್ರತಿಯೊಬ್ಬರು ಪ್ರಧಾನಮಂತ್ರಿಯವರ ಸಾಧನೆಗಳನ್ನು ಕೂಡ ಮಂಡಿಸಿದ್ದಾರೆ. ಅಲ್ಲಿ ಎಲ್ಲರ ಮುಂದೆ ಹೋಗಿ ನೋಡ್ಬೋದು. ಎಲ್ಲರೂ ಮಾಡಿದ್ದಾರೆ, ಎಲ್ಲರ ಕೊಡುಗೆಗಳು ಇದೆ. ಅನೇಕರು ಈ ಭಾರತ ನಿರ್ಮಾಣಕ್ಕಾಗಿ ಅವರು ತಮ್ಮ ಜೀವನ ಕೊಟ್ಟಿದ್ದಾರೆ, ತಮ್ಮ ಕೆಲಸವನ್ನು ಮಾಡಿದ್ದಾರೆ. ಇವತ್ತಿನ ಕಾಲದಲ್ಲಿ ಈ ಕಳೆದ 10 ವರ್ಷದಿಂದ BJPನೇ ಅದರಲ್ಲಿ ಪ್ರಥಮವಾಗಿರ್ತದೆ. ಓಕೆ, ಯದುವೀರವರೇ, ಹೀಗೆ ಹೇಳೋ ಸಂದರ್ಭದಲ್ಲಿ 2014ರಿಂದ ನ್ಯಾಷನಲಿಸ್ಟಿಕ್ ಫೀಲಿಂಗ್ ಜಾಸ್ತಿ ಆಗಿದೆ ಅನ್ನೋದು 47ರ ಅದಕ್ಕಿಂತ ಮುಂಚಿನ ಸ್ವಾತಂತ್ರ್ಯ ಹೋರಾಟ ಮತ್ತು ಆ ಹೋರಾಟಗಾರರನ್ನ ಒಂದು ರೀತಿ
ಅನುಮಾನ ಮತ್ತು ಅಪಮಾನ ಮಾಡಿದ ಹಾಗೆ ಅನ್ಸೋದಿಲ್ವಾ? ಯಾಕೆಂದರೆ ಆ ಮಟ್ಟಿಗಿತ್ತು, ನಿಮಗೆ ಪತ್ರಗಳಲ್ಲಿ ಬರೀತಾ ಇದ್ರು, ಏನು ಕಮ್ಯುನಿಕೇಷನ್ ಇರಲಿಲ್ಲ, ಒಬ್ರಿಗೊಬ್ರು ಮಾತಾಡಿಕೊಂಡು ಅಷ್ಟು ದೊಡ್ಡದ ಸ್ವಾತಂತ್ರ್ಯ ಸಂಗ್ರಾಮ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಇವಾಗವರು ಇದೆ. ಇಟ್ಸ್ ನಾಟ್ ಏನು ಡಿಫ್ರೆನ್ಸ್ ಇಲ್ಲ. ಅದೇ ಫೀಲಿಂಗ್ ಇರೋದು, ಆವಾಗ ಇರೋ ಭಾವನೆಗಳು ಇವತ್ತು ಅದೇ ರೀತಿ ಅದಕ್ಕೆ ಸೇಮ್ ಲೆವೆಲಲ್ಲಿದೆ. ಮತ್ತು ಹೊಸದಾಗಿ ಬಿಜೆಪಿ ಕೊಟ್ಟಿರೋದೇನು ಆ ಭಾವನೆ ಹಿಂದೆ ಇತ್ತು ಅಂದಮೇಲೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ನಮ್ಮ ಲೆಗಸಿ ಇಶ್ಯೂಸ್, 500 ವರ್ಷದ ಇತಿಹಾಸ ಇರುವಂಥದ್ದು ಲೆಗಸಿ ಇಶ್ಯೂಸ್, ಸಮಸ್ಯೆಗಳನ್ನು ಯಾರು ಪರಿಹರಿಸೋಕ್ಕಾಗಿಲ್ಲದೇ ಇರೋದು ನಮ್ಮ ರಾಮ ಜನ್ಮಭೂಮಿಯನ್ನು ಪರಿಹರಿಸಿ ಅಲ್ಲಿ ದೇವಸ್ಥಾನನ ಕೂಡ ನಿರ್ಮಾಣ ಮಾಡಿದ್ದಾರೆ. ಸ್ವಾತಂತ್ರ್ಯದಿಂದ ಇರುವ ಇಶ್ಯೂ ನಮ್ಮ ಆರ್ಟಿಕಲ್ 370 ಅದನ್ನು ಕೂಡ ಪರಿಹರಿಸಿದ್ದು, ಮತ್ತು ಇಲ್ಲಿ ಜಮ್ಮು ಕಾಶ್ಮೀರಲ್ಲಿ ಒಂದು ರೀತಿಯ ಶಾಂತಿ ಬಂದಿದೆ. ಅಂಥ ಲೆಗಸಿ ಇಶ್ಯೂಗಳನ್ನು ಪರಿಹರಿಸೋದಕ್ಕಾಗಿ ಬಿ ಜೆ ಪಿನೇ ಕೂಡ ಅದು ಬೇಕಾದಷ್ಟು ಸಾಕ್ಷಿ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಸೊ ಈ ಥರ ಕೆಲಸಗಳನ್ನು ಮಾಡಿದಿರೋದು ಬರೀ ಬಿ ಜೆ ಪಿಯಿಂದ. ಓಕೆ, ನಿಮ್ಮನ್ನು ಯಾಕೆ ಗೆಲ್ಲಿಸಬೇಕು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನ? ಮೊದಲನೇದಾಗಿ ನಮ್ಮ ಪ್ರಧಾನಮಂತ್ರಿ ಮಾಡ್ತಾ ಇರುವ ಕೆಲಸ ಆಗಲೇ ಬೇಕಾದಷ್ಟು ನಾನು ಮಾಹಿತಿ ಕೊಟ್ಟಿದ್ದೀನಿ. ದೇಶದ ಪ್ರಗತಿಗೋಸ್ಕರ ಅವರು ಯಾವ ರೀತಿ ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ದೃಷ್ಟಿಯೊಂದಿಗೆ ಆ ವಿಕಸಿತ ಭಾರತ 2047ಗೋಸ್ಕರ ಸೇತುವೆಯಾಗಿ ಇಲ್ಲಿ ಕೆಲಸ ಮಾಡ್ತೀನಿ ಮೈಸೂರು ಕೊಡಗುವಲ್ಲಿ. ಹೇಳಿದ್ದೀನಿ ಆಗಲೇ, ಈ ಭಾಗದ ಜನಾಂಗ ಮತ್ತು ಕೊಡಗುವಿನ ಜನಾಂಗನೂ ಕೂಡ ಒಂದು ರೀತಿಯ ಹೊಂದಾಣಿಕೆ ಇದೆ. ನಮ್ಮ ಆಸ್ಪಿರೇಷನ್ಸು ಕೂಡ ಒಂದು ಹೊಂದಾಣಿಕೆ ಇದೆ. 2 ಭಾಗದಲ್ಲೂ ಕೂಡ ಒಂದು ಆರ್ಗ್ಯಾನಿಕ್ ಡೆವಲಪ್ಮೆಂಟ್ ಬೇಕಾಗಿದೆ. ನಮಗೆ 2 ಭಾಗದಲ್ಲೂ ನಮ್ಮ ಪಾರಂಪರ್ಯ ಉಳಿಬೇಕಾಗಿದೆ. ನಮ್ಮ ಪ್ರಕೃತಿ ಕಾಳಜಿ ಇಟ್ಕೊಂಡು ನಾವು ಕೆಲಸ ಮಾಡಬೇಕಾಗಿದೆ. ಹುಣಸೂರು, ಪೆರಿಯಪಟ್ಟಣ ಮತ್ತು ಈ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಕೃಷಿಯ ಒಂದು ಪ್ರೋತ್ಸಾಹ ಆಗಬೇಕಾಗಿದೆ, ಕೌಶಲ್ಯ ಅಭಿವೃದ್ಧಿ ಆಗಬೇಕಾಗಿದೆ. ಎಲ್ಲ ಕೆಲಸಕ್ಕೆ ನಾನು ಸಿದ್ಧ ಆಗಿದ್ದೀನಿ ಮತ್ತು ಅವರು ಆಯ್ಕೆ ಮಾಡಿದ್ರೆ ಇದೆಲ್ಲನೂ ಮುಂದುವರಿತಾ ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತೀನಿ. ಯದುವೀರವರೇ, ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಸಮಯವನ್ನು ಕೊಟ್ಟು ನಮ್ಮ ಜೊತೆಗೆ ಬಹಳಷ್ಟು ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ರಿ. ಧನ್ಯವಾದ ತಮಗೆ. ನಮಸ್ಕಾರ. ಧನ್ಯವಾದ. ನಮಸ್ಕಾರ. ಆತ್ಮೀಯರೇ, ಇದಾಗಿತ್ತು ವಾರ್ತಾ ಭಾರತೀಯ ವಿಶೇಷ ಸಂದರ್ಶನ. ಇದೆ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.